ಲೇ ಹಾಡ್ ಚೆನ್ನಾಗಿ ಆಡ್ತೀಯ ಅಂತ ಗೊತ್ತಿತ್ತು, ಕ್ರಿಕೆಟು ಇಷ್ಟು ಚೆನ್ನಾಗಿ ಆಡ್ತೀಯ ಅಂತ ಗೊತ್ತಿರ್ಲಿಲ್ಲ ಕಣೋ. ಲೇ ಅವನು ಆಲ್ರೌಂಡರ್ ಕಣ್ಲೆ, 6 ಹೊಡಿತಾನೆ, ಸಂಗೀತದಲ್ಲಿ ಇಡೀ ಸ್ಟೇಟ್ನು ಗೆಲ್ತಾನೆ. ಹಾಗಂತ ಬಾಲಿ ಮನೆ ಕಡೆ ಹೊಡಿಬೇಡ ಕಣ್ಲೆ, ಬಾಲ್ ಮತ್ತೆ ಸಿಗಲ್ಲ. ಯಾಕಪ್ಪ? ನಮ್ ಜೊತೆ 5th ಅಲ್ಲಿ ಸಂಗೀತ ಅಂತ ಓದ್ತಿದ್ದಲ್ಲ, ಅವಳ ಮನೆ ಇದು. ಮುಂದಿನ ವಾರ ಹಿರಿಯೂರಿನಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಇದೆ ಕಣ್ಲೆ, ಎಲ್ರು ಕಪ್ ಎತ್ಕೊಂಡ್ ಬಂದ್ಬಿಡೋಣ. ಸಂಗೀತ ಈಗ ನಾವ್ ಹಾಕೋ ಬಾಲ್ಗೆ ಅವಳು ಬರ್ಬೇಕು, ಅವ್ರ ಅಮ್ಮನು ಬರ್ಬೇಕು. ಆಪೋರ್ಸಲ್ ಹಾಕ್ಲೆ. ಜೈ ಆಂಜನೇಯ. ಹಾಕು. ಕರಿಯೋ ಬೇಗ. ಅಮ್ಮ ತಾಯೇ, ನಾವು ಬಾಲ್ ಕೇಳಕ್ ಬಂದಿದ್ವಿ ಕಣೋ, ಭಿಕ್ಷೆ ಬಿಡಕ್ಕಲ್ಲ. ಸಾರಿ ಕಣ್ಲೆ. ಸುಮ್ಮನೆ ಈಗ ನಾನು ಕರಿತೀನಿ. ಆಂಟಿ ಆಂಟಿ ಬಾಲ್. ಆಂಟಿ ನೀವು ಸೀರಿಯಲ್ ನೋಡ್ತಾ ಇದ್ರೆ ನಿಮ್ ಮಗಳ ಹತ್ರ ಕುಟ್ ಕಳ್ಸಿಪ್ಪ. ಸುಮ್ನಿರೋ. ಸಂಗೀತ, ಆ ಬಾಲ್ ಎಷ್ಟ್ ಬಿಡಮ್ಮ. ನಾವೆಲ್ಲ ಕಳ್ಕೊಂಡಿರೋ ಅಮರ ಶಿಲ್ಪಿ ಜಕಣಾಚಾರಿ ಮತ್ತೆ ಹುಟ್ಟಿ ಇವಳಪ್ಪ ಆಗಿರ್ಬೇಕು ಅನ್ನಿಸ್ತು. ಎಂಥ ಕೆತ್ತನೆ ಇದು. ಕೈ ಮೇಲೆ ಕಂಬಳಿ ಹುಳ ಹರಿದ್ರು ಕಣ್ಮುಂದೆ ಇರೋ ಈ ಮಿಂಚು ಹುಳನ ಕಣ್ಮುಚ್ಚದೇನೆ ನೋಡ್ಬೇಕು ಅನ್ನಿಸ್ತು. ಕಾಲೇಜ್ನಲ್ಲೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನ ಕಣ್ ಮುಚ್ಕೊಂಡು ನಂಬೋದು, ಮಿಡ್ಲ್ ಬೆಂಚ್ ಸ್ಟೂಡೆಂಟ್ಸ್ ನ ಕಣ್ ಬಿಟ್ಕೊಂಡು ನಂಬೋದು. ಆದ್ರೆ ಈ ಫ್ರಂಟ್ ಬೆಂಚ್ ಸ್ಟೂಡೆಂಟ್ಸ್ ನ ಮಾತ್ರ ನಂಬಕ್ಕೆ ಹೋಗ್ಬಾರ್ದು. ಕಿಲ ಕಿಲ ಅಂತ ನಕ್ಕೊಂಡು ಮನಸ್ಸಿನಲ್ಲೇ ಬಿಲ ತೊಡ್ಕೊಂಡ್ಬಿಟ್ಟಿರ್ತವೆ ಹಾಳಾದವರು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಪರ್ಸನಲ್ ಆಗಿ ಏನೋ ಕೇಳಬೇಕಾಗಿತ್ತು. ಬಟ್ ಅದನ್ನ ಹೇಗೆ ಶುರು ಮಾಡೋದು, ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ಹೇಳಿ. ಅದನ್ನ ನೀವು ಬೇರೆ ತರ ಅರ್ಥ ಮಾಡ್ಕೊಳ್ಳಲ್ಲ ತಾನೆ? ಅಯ್ಯೋ ಇಲ್ಲ, ಹೇಳಿ. ಏನಿಲ್ಲ, ಈ ಬಿರಿಯಾನಿ ಎಲ್ಲಿಂದ ತಂದ್ರಿ? ನಾನೇ ನನ್ ಕಣ್ಣಾರೆ ನೋಡಿದೆ, ಬಿರಿಯಾನಿ ಫುಲ್ಲು ಖಾಲಿಯಾಗಿ ಹೋಗಿತ್ತು. ನೀವು ನೋಡ್ರೆ ತಟ್ಟೆ ತುಂಬಾ ಬಿರಿಯಾನಿ ತಂದಿದಿರಲ್ಲ, ಎಲ್ಲಿ ಸಿಕ್ತು? ಸೆಕೆಂಡ್ ಕೌಂಟರ್ ಕೊಡ್ತಿದ್ದಾರೆ. ಸೆಕೆಂಡ್ ಕೌಂಟ್ರಾ? ಮಚ್ಚಾ ಲೇ, ಸೆಕೆಂಡ್ ಕೌಂಟರ್ ಅಲ್ಲಿ ಬಿರಿಯಾನಿ ಇದೆ ಕಣೋ, ಫುಲ್ಲು ತೊಡೆ ಪೀಸ್ಗಳೇ ಬಾರೋ, ಕಾಲಕ್ಕಿಂತ ಮುಂಚೆ ಇಸ್ಕೊಳ್ಳೋಣ ಬಾರೋ. ಲೇ ಹೋಗಲೇ, ಬಿರಿಯಾನಿ ದೇವಿನೇ ಎಲ್ಲೋ ನೋಡಿದ್ದೀನಲ್ಲ. ನಿಮ್ಮಿಬ್ರು ಎಲ್ಲೋ ನೋಡಿದ್ದೀನಿ. ಎಲ್ಲಿ? ಹಾ, ನಾವೆಲ್ಲರೂ ಒಟ್ಟಿಗೆ ಟ್ಯೂಷನ್ಸ್ಗೆ ಹೋಗ್ತಾ ಇದ್ವಿ, ನೆನ್ಪಿದ್ಯಾ? ಓ, ಅದ್ ನಿಮ್ಗೆ ನೆನ್ಪಿದ್ಯಾ? ಅಯ್ಯೋ, ನಾವು 5th ತನಕನೂ ಕ್ಲಾಸ್ಮೇಟ್ಸ್ ಆಗಿದ್ವಿ, ಅದ್ ನಿಮ್ಗೆ ನೆನ್ಪಿಲ್ವಾ? ಹೌದಾ? ಅಷ್ಟಾಗಿ ನೆನಪಿಲ್ಲ. ಎನಿವೇಸ್, ಸಂಗೀತ ಸಂಪತ್ ಕುಮಾರ್ ಬಿರಿಯಾನಿ ಫುಲ್ಲು ತೊಡೆ ಪೀಸ್ ಹಾಕೊಂಡ್ ಬಂದಿದ್ದೀನಿ, ಪಾರ್ಲೆ ತಿನ್ನೋಣ. ನೀವಿಬ್ರು ಇದೇ ಡಿಪಾರ್ಟ್ಮೆಂಟಾ? ಇದೇ ಡಿಪಾರ್ಟ್ಮೆಂಟ್. ಮತ್ತೆ ಯಾವತ್ತೂ ನಾನು ನಿಮ್ಮನ್ನ ನೋಡ್ಲೇ ಇಲ್ಲ. ಇನ್ಮೇಲಿಂದ ಅವಾಗ ಅವಾಗ ನೋಡ್ತಾನೆ ಇರ್ತೀರಾ. ಸರಿ, ಬರ್ತೀನಿ. ಬಾಯ್. ಮಟನ್ ಬಿರಿಯಾನಿ. ಲೋ ಮಗ, ಸಂಗೀತ ಬರ್ತಾ ಇದೆ. ಆಲ್ ದಿ ಬೆಸ್ಟ್. ಫಸ್ಟ್ ಟ್ಯೂಷನ್. ನೀವಿಬ್ರು ಇಲ್ಲೇನ್ ಮಾಡ್ಲಿಕ್ಕತ್ತೀರಾ? ಅದು ನಿನ್ನ ನೋಡಕ್ಕೆ ಅಂತಾನೆ ಬಂದಿದೀವಿ. ಅಗಳ ನಾವು ಬೆಳಿಗ್ಗೆ ರೂಮಲ್ಲೇ ನೋಡಿದ್ರಲ್ಲ. ಗುಡ್ ಮಾರ್ನಿಂಗ್ ಹೇಳದ್ ಮರ್ಬಿಟ್ಟಿದ್ವಿ, ಅದಕ್ಕೆ ಬಂದ್ವಿ. ನೀವಿಬ್ರು ಅಷ್ಟೊಳ್ಳೆರು ಅಂತ ಅನ್ಸಂಗಿಲ್ಲ, ಎಲ್ಲೋ ಮಿಸ್ ಹೊಡಿತದ. ಗುಡ್ ಮಾರ್ನಿಂಗ್ ಸಂಗೀತ. ಗುಡ್ ಮಾರ್ನಿಂಗ್. ನೀವಿಬ್ರು ನನಗ್ ತನ ಗುಡ್ ಮಾರ್ನಿಂಗ್ ಹೇಳಿಕ್ ಬಂದಿದ್ದು, ಮತ್ತೆ ಅವಳಿಗೆ ಹೇಳ್ತಿದ್ರಾ? ಬರೋ ಇಲ್ಲೇ ಹೋಗ ಹೋಗ. 35 ದಿನ ಆತು ಬಜ್ಜಿ ಅಂಗಡಿ ಕಾಕಂಗೆ ಒಳ್ಳೆ ಕಲೆಕ್ಷನ್. 35 ದಿನ ಆಗ್ಲಿ 350 ದಿನ ಆಗ್ಲಿ ಏನ್ ಇವಾಗ? ನನ್ನ ಮಗನ ಹಿಂಗೆ ಆರ್ಡ್ರ ಮುಕ್ಕ ಮುಚ್ಚಿ ಹೊಡೆದಾಕ್ಬಿಡ್ತೀನಿ. ಹೋಗು ಸುಮ್ಮನೆ ಕೆಲಸ ನೋಡೋಗು.
ಇವತ್ ಸಂಜೆ ಫಂಕ್ಷನ್ ಇದೆ, ನೆನ್ಪಿದೆ ತಾನೆ? ತಪ್ಪದೆ ಬಂದ್ಬಿಡು. ಖಂಡಿತ ಬರ್ತೀನಿ. ನಿನ್ ಫ್ರೆಂಡ್ಸ್ ಇದಾರಲ್ಲ, ಇವ್ರನ್ನು ಕರ್ಕೊಂಡ್ ಬಂದ್ಬಿಡು. ಫ್ರೆಂಡ್ಸ್ ಯಾವ ಫ್ರೆಂಡ್ಸ್ ಹೇಳಿ? ನನ್ನ ಫ್ರೆಂಡ್ಸ್ ಎಲ್ಲ ಜಮ್ಕೊಂಡಿದ್ದಾರೆ. ಅವ್ರು ಹೇಳ್ತಿರೋದು ಕಾಲೇಜ್ ಫ್ರೆಂಡ್ಸ್ ಕಣೋ, ನಮ್ ಬಗ್ಗೆ ನಾವು ಕ್ಲೋಸ್ ಫ್ರೆಂಡ್ಸ್. ತುಂಬಾ ಕ್ಲೋಸ್ ಫ್ರೆಂಡ್ಸ್. ಸರಿ, ಎಲ್ರೂ ಬಂದ್ಬಿಡಿ. ಬರ್ತೀವಿ. ನಮ್ಮ ಹುಡುಗಿ ಕೂಡ ನನಗೆ ಸಮಾಧಾನ ಮಾಡಕ್ ಶುರು ಮಾಡಿದ್ಲು. ಈಗೇನ್ ಆಗ್ಬಾರ್ದಾಯ್ತು ಅಂತ ಸಪ್ಪಗಿದ್ಯಾ? ಒಂಚೂರ್ ನಗೋ. ನಗು ಅಂತದ್ ಏನಾಗಿದೆ ಸಂಗೀತ? ಲೈಫೇ ಹಾಳಾಗೋಗಿದೆ. ನೀನ್ ಹಂಗ ಅನ್ಕೊಂಡಿದ್ಯಾ ಅಷ್ಟೇ. ನೋಡು, ನಿಂಗೊಂದ್ ಮಾತು ಹೇಳ್ತೀನಿ ಕೇಳು. ಕಲ್ಲು ನೆಲದ ಮೇಲಿದ್ರೆ ಚುಚ್ಚುತ್ತೆ ಅಂತ ಆಚೆ ಬಿಸಾಕ್ತಾರೆ ಜನ. ಅದೇ ಕಲ್ಲು ಉಂಗ್ರದೊಳಗಿದ್ರೆ ಅದೃಷ್ಟ ಅನ್ಕೊಂಡು ಬೆರಳಿಗೆ ಹಾಕೋತಾರೆ. ನಿನಗೆ ಅಂತ ಒಂದ್ ಟೈಮ್ ಬರುತ್ತೆ, ಅಲ್ಲಿವರೆಗೂ ಕಾಯೋ. ನೋಡು, ರಾಕ್ ಸ್ಟಾರ್ ಪಡ್ಡೆ ಹುಲಿ ಈ ಲೋಗೋ ಇಟ್ಕೊಂಡು ನಿನ್ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಹೊಸ ಚಾನೆಲ್ ಓಪನ್ ಮಾಡಿದ್ದಾರೆ. ಇದ್ರಲ್ಲಿ ನಿನ್ ಪ್ರತಿಭೆ ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೂ ನಿನ್ ಮನ್ಸು ಬದಲಾಗ್ಲಿಲ್ಲ. ಪರವಾಗಿಲ್ಲ, ಈ ನೋವನ್ ಓವರ್ಟೇಕ್ ಮಾಡೋ ಸಂತೋಷದ ಸುದ್ದಿ ಬಂದ್ರೆ ಆಟೋಮ್ಯಾಟಿಕ್ ಆಗಿ ನೀನೇ ನೋವನ್ ಮರಿತ್ಯಾ. ಅಂತ ಸಂತೋಷದ ಸುದ್ದಿ ಇನ್ಯಾವ್ದಿದೆ ಸಂಗೀತ? ಯಾವ್ದಿಲ್ಲ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀನೀ ನೋವನ್ ಮರೆಯಲ್ವಾ? ಏನು? ಸಂಪತ್ ಮಾತಾಡ್ಬೇಡ್ರೆ, ಮತ್ಯಾವತ್ತು ನನ್ನ ಜೊತೆ ಮಾತಾಡಬೇಡ. ಸಂಪತ್, ನನ್ ಮಾತ್ ಕೇಳು. ನನ್ ಹೇಟ್ ಅವನ್ ಮುಂದೆ ನನ್ನ ಸೊನಾಲಿ ಫ್ರೆಂಡ್ ಅನ್ನೋದು, ನನ್ನ ಹತ್ರ ಅವನಿಂದ ಸೊನಾಲಿ ಫ್ರೆಂಡ್ ಅನ್ನೋದು ಇಷ್ಟ ದಿನ ಅರ್ಥ ಆಗ್ಲಿಲ್ಲ. ಇವಾಗ ಚೆನ್ನಾಗಿ ಅರ್ಥ ಆಯ್ತು. 3 ವರ್ಷ ಅವನ ಜೊತೆ ಇದ್ದಲ್ಲೇ, ಯಾಕೆ ಸಾಕಾಗ್ಲಿಲ್ವಾ? ಅಷ್ಟೊಂದು ಆಸೆ ಇತ್ತಾ? ಅಷ್ಟೊಂದು ಆಸೆ ಇದ್ರೆ ಹೇಳ್ಬೇಕಿತ್ತು, ಬಾರ ಸಂಪತ್ ಒಂದ್ 8 ದಿನ ಮಜಾ ಮಾಡ್ಕೊಂಬರೋಣ ಅಂತ. ಸಂಪತ್, ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು. ನಾನ್ ಮಾತಾಡೋದು ಹಿಂಗೆ ಕಣೆ, ಕಿರಿಕಿಲ ಅಂತ ಮಾತಾಡ್ಕೊಂಡು ಬಣ್ಣ ವೇಷ ಹಾಕೊಂಡು ಅವನನ್ನ ಲವ್ ಮಾಡ್ರೆ ಅಷ್ಟು ವರ್ಕೌಟ್ ಆಗುತ್ತೆ, ಇವನನ್ನ ಲವ್ ಮಾಡ್ರೆ ಇಷ್ಟು ವರ್ಕೌಟ್ ಆಗುತ್ತೆ ಅಂತ ಹೆಜ್ಜೆ ಹೆಜ್ಜೆಗೂ ಕ್ಯಾಲ್ಕುಲೇಷನ್ ಹಾಕೊಂಡು ಲವ್ ಮಾಡಕ್ ನನಗೆ ಗೊತ್ತಿಲ್ಲ. 7-8 ಜನ ಹುಡುಗರನ್ನ ಲವ್ ಮಾಡಿ ಎಲ್ರಿಗೂ ಕೈ ಕೊಟ್ಟು ಕೊನೆಗೆ 9 ಸೆಲೆಕ್ಟ್ ಮಾಡಿ ನಡೆದಿದ್ದೆಲ್ಲ ಒಂದ್ ಕೆಟ್ಟ ಡ್ರೀಮ್ ಅಂತ ಮರ್ತು ದೊಡ್ಡ ಸತಿ ಸಾವಿತ್ರಿ ತರ ಪೋಸ್ಟ್ ಕೊಟ್ಟು ಸೆಲ್ಫಿ ತಗೊಂಡು ಫೇಸ್ಬುಕ್ ಅಲ್ಲಿ ಹಾಕಿ 1000 ಲೈಕ್ 100 ಕಮೆಂಟ್ ತಗೋತಿರಲ್ಲ. ನಿಮ್ ಜನ್ಮಕ್ಕೆ ಯಾವ್ದ್ರಲ್ಲಿ ನೋಡಿದ್ರೆ ಬುದ್ಧಿ ಬರುತ್ತೆ ಹೇಳೋ, ಅದ್ರಲ್ಲೇ ಹೊಡಿತೀನಿ. ನಿಮ್ಮಂತವ್ರನ್ನ ಥಿಯೇಟರ್ ಕರ್ಕೊಂಡೋಗಿ ಕಾರ್ನರ್ ಸೀಟ್ ಕೂರಿಸ್ಕೊಂಡು ಡ್ಯುಯೆಟ್ ಸಾಂಗ್ ಬಂದಾಗ ತುಡಿಗೆ ತುಟಿ ಕೊಟ್ಟು ಎದೆ ಮೇಲೆ ಸ್ಟೆಥೋಸ್ಕೋಪ್ ಬಿಡ್ತಾರಲ್ಲ, ಅಂತವರ ಸರಿ ಕಡೆ. ಇಷ್ಟು ಚೀಪ್ ಮೈಂಡೆಡ್ ಥರ್ಡ್ ಕ್ಲಾಸ್ ಅಂತ ಗೊತ್ತಿರ್ಲಿಲ್ಲ. ನಾಚಿಕೆ ಆಗಲ್ಲ? ಅಟ್ಟೆ ಟೈಮ್ ಇಬ್ಬಿಬ್ರನ್ನ ಮೇಂಟೈನ್ ಮಾಡೋ ನಿನಗೆ ನಾಚಿಕೆ ಆಗಲ್ಲ ಅಂದ್ರೆ ನನಗೆ ಯಾಕೆ ನಾಚಿಕೆ ಆಗ್ಬೇಕು? ಪ್ರೀತಿಸೋ ಹುಡುಗಿ ಮುಖ ನೋಡ್ಕೊಂಡು ಕನ್ಸ್ ಕಾಣೋದು ಗೊತ್ತು, ಅದೇ ಪ್ರೀತಿ ಅಮರ್ಸಿದ್ರೆ ಅವಳ ಮುಖನ ಕಾಲಿನ ಕಸ ತರ ಕಾಣೋದು ಗೊತ್ತು. ಏನಂದೆ? ಚೀಪ್ ಮೈಂಡೆಡ್ ಥರ್ಡ್ ಕ್ಲಾಸ್ ನಾನು. ನೀನಿಂತ ಕ್ಯಾರೆಕ್ಟರ್ಲೆಸ್ ಅಂತ ಗೊತ್ತಿರಲಿಲ್ಲ. ಹೋಗೆ ಹೋಗಲೇ. ಮನೇಲಿ ನಿಮ್ಮ ಅಕ್ಕನ ಲವ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲದೆ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡ್ಬಿಟ್ಟೆ. ಐ ಆಮ್ ಸಾರಿ. ಸಾರಿ ಹೇಳಿದ ತಕ್ಷಣ ಹೀ ಅಂತ ಹಲ್ಕಿಸ್ಕೊಂಡ್ ಬಂದ್ಬಿಡ್ತೀನಿ ಅನ್ಕೊಂಡಿದ್ದಾನಾ? ನೋ ವೇ. ಸ್ವಲ್ಪ ಮೆತ್ತಗೆ ಮಾತಾಡಕ್ ಹೇಳು. ಈ ಕಾಲೇಜಲ್ಲಿ ನಮ್ದು ಬೇಜಾನ್ ಹವಾ ಇದೆ ಗೊತ್ತಲ್ಲ. ಈ ಕಾಲೇಜು ಇವನ್ ತರ ಹವಾ ಮೇಂಟೈನ್ ಮಾಡೋರ್ನ ತುಂಬಾ ನೋಡಿದೆ ಅಂತ ಹೇಳೆ ಸೋನು. ಏನ್ಲಿ ಇವಳು ಬಾಯಿ ಮುಚ್ತಾ ಇಲ್ಲ? ಕಾಯಕವೇ ಕೈಲಾಸ. ಅವಳು ಬಾಯಿ ಮುಚ್ಚಬೇಕು ಅಂತಂದ್ರೆ ಅವಳ ಬಾಯಿಗೆ ಕಟ್ಟೆಗೆ ಲೊಚ್ಚಕ್ಕಂತ ಮುತ್ತು ಕೊಟ್ಬಿಡು. ಹಂಗಂತೀಯ? ಜಬಾಯಿಸು. ಯಾರು ಏನು? ಅಲ್ಲ, ಏನ್ ಇವಳು ಪ್ರಾಬ್ಲಮ್? ನನ್ನ ಲವ್ ಮಾಡಕ್ಕೆ, ಮದುವೆ ಮಾಡ್ಕೊಳಕ್ಕೆ, ಮಕ್ಳು ಮಾಡ್ಕೊಳಕ್ಕೆ ಇವನ್ ಹತ್ರ ಧೈರ್ಯ ಇಲ್ಲ, ತಾಕತ್ತಿಲ್ಲ, ಅದಕ್ಕೆ. ಯಾರ್ದಿರದ ಬಗ್ಗೆ ಕಾಮೆಂಟ್ಸ್? ಸೀನಿಯರ್ ಸುಲೇಮಾನ್ಗಳೆಲ್ಲ ನಮಗ್ ಸಲ್ಲ ಮಾಡ್ದು ಹೋಗ್ತಾರೆ ಅಮ್ಮಣ್ಣಿ. ಓಹೋ, ಮತ್ತೆ ಅಷ್ಟು ದೊಡ್ಡ ವ್ಯಕ್ತಿ ತನ್ ಪ್ರೀತಿನ ಹೇಳಕ್ಕೆ ಬೇರೆಯವ್ರನ್ನ ಕಳಿಸ್ಬೇಕಿತ್ತು. ಇವನೇ ಬಂದ್ ಹೇಳ್ಬೋದಿತ್ತಲ್ಲ. ಇವನ್ ಹತ್ರ ಏನ್ ಮಾತು? ಬಾರೆ ಸೋನು. ಸಂಗೀತ, ಸಂಗೀತ. ಯಾಕೆ ಅಳ್ತಿದ್ಯಾ? ಅಳ್ಬೇಡ ಸಂಗೀತ. ನಿನ್ನ ನೋಡ್ಬೇಕು ಅಂತ ಎಷ್ಟೆಲ್ಲ ಸರ್ಕಸ್ ಮಾಡ್ದೆ ಗೊತ್ತಾ? ನಿಮ್ಮಪ್ಪ ನಿಮ್ಮ ಮಾವ. ಸೋನು ನನಗೆಲ್ಲ ಹೇಳಿದ್ಲು. ಸಂಪತ್, ನಂಗೆ ತುಂಬಾ ಭಯ ಆಗ್ತಾ ಇದೆ. ಮತ್ತೆ ಯಾವತ್ತೂ ನಿನ್ನ ನೋಡಲ್ಲ ಅಂತ ಎಷ್ಟು ಹೆದರಿದೆ ಗೊತ್ತಾ? ಇವಾಗ ಯಾಕೆ ಅಳ್ತಿದ್ಯಾ? ಬಿಡು, ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ, ಓಕೆನಾ?
ನಿಮ್ಮಪ್ಪ ಅಟ್ಟಾಡಿಸ್ಕೊಂಬಂದ್ರು ಸರಿ, ನಿಮ್ಮ ಮಾವ ತೆಲುಗು ಫಿಲ್ಮ್ ತರ 10-15 ಟಾಟಾ ಸುಮೋಗಳ ಜನಗಳ ಕರ್ಕೊಂಬಂದ್ರು ಸರಿ, ರಾಜ ಹುಲಿ ತರ ಮೀಸೆ ತಿರುಗಿಸಿ ತೊಡೆ ತಟ್ಟಿ ನಿನ್ನ ಎತ್ತಾಕೊಂಡು ಹೋಗ್ತಾ ಇರ್ತೀನಿ. ಇದಕ್ಕೇನ್ ಕಮ್ಮಿ ಇಲ್ಲ. ನೀನ್ ಅನ್ಕೊಂಡಿರೋದ್ನ ಬೇಗ ಮಾಡು. ನೀನ್ ಸಕ್ಸಸ್ ಆದ್ರೆ ಮನೇಲಿ ನಾನ್ ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ. ನಮ್ ಪ್ರೀತಿಗೋಸ್ಕರ ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ ಸಂಗೀತ, ತಲೆ ಕೆಡಿಸ್ಕೋಬೇಡ. ಸಂಪತ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ ಕಣೆ. ಒಂದ್ಸತಿ ಮಾತಾಡು. ಇಲ್ಲ ಕಣೆ. ಒಂದ್ಸತಿ ಮಾತಾಡೆ ಸೋನು. ಸೊನಾಲಿ ಫೋನ್ ಮಾಡ್ತಿರಲ್ಲ, ಮಾತಾಡು. ಸಂಪತ್, ಸಂಗೀತ ಹೇಗಿದೆ ಸಂಗೀತ? ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಸೋನು ಮೀಟ್ ಮಾಡಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ವೇಟ್ ಮಾಡ್ತಿದ್ದೆ ಗೊತ್ತಾ ಸಂಗೀತ? ಸಂಗೀತ ನಿಂಗೊಂದು ಗೊತ್ತಾ, ನಾನು ಹಾಡಿದ ಒಂದು ಸಾಂಗು ಸಖತ್ ವೈರಲ್ ಆಗಿ ಸಿಕ್ಕಾಪಡೆ ಫೇಮಸ್ ಆಗಿದೆ. PRK ಮ್ಯೂಸಿಕ್ ಆಡಿಯೋ ಕಂಪನಿ ಕಾನ್ಸರ್ಟ್ ಮಾಡೋ ಆಫರ್ ಕೊಟ್ಟಿದೆ ಸಂಗೀತ. ನಾನ್ ಸಖತ್ ಹ್ಯಾಪಿ ಆಗಿದ್ದೀನಿ. ಕಂಗ್ರಾಟ್ ಸಂಪತ್. ಅಂತೂ ನೀನ್ ಅನ್ಕೊಂಡಿದ್ನ ಸಾಧಿಸೇ ಬಿಟ್ಟೆ. ಹೌದು ಸಂಗೀತ, ನಾನು ಹೆಂಗ್ ಅನ್ಕೊಂಡಿದ್ನೋ ಎಲ್ಲ ಹಂಗೆ ಆಗ್ತಾ ಇದೆ. ಇನ್ ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗ್ಬಿಡತ್ತೆ. ಇನ್ನೂ ಸ್ವಲ್ಪ ದಿನನಾ? ಹೂ ಸಂಗೀತ, ನಾನು ಇವತ್ತೇ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನು, ಬೆಂಗಳೂರ್ಗ? ಹೌದು ಸಂಗೀತ, ಯಾವ ಚಾನ್ಸ್ಗೋಸ್ಕರ ಜೀವನ ಪೂರ್ತಿ ತಪಸ್ ಮಾಡಿ 1 ವರ್ಷದಿಂದ ಕಷ್ಟಪಟ್ಟಿದ್ನೋ ಆ ಚಾನ್ಸ್ ಇವಾಗ ಸಿಕ್ಕಿದೆ. ಅಟ್ ಎನಿ ಕಾಸ್ಟ್ ಈ ಅವಕಾಶ ಸರಿಯಾಗಿ ಯೂಸ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಮತ್ತೆ ಜೀವನದಲ್ಲಿ ಇಂಥ ಅವಕಾಶಗಳು ಸಿಗಲ್ಲ ನೋಡು. ಸರಿ ಸಂಪತ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ನೀನ್ ಗೆದ್ರೆ ಅಷ್ಟೊಂದು ಚಪ್ಪಾಳೆಗಳ ಮಧ್ಯ ಒಂದು ದೊಡ್ಡ ಬಿಸಿಲು ಬೀಳುತ್ತೆ. ಅದು ನಂದಾಗಿರುತ್ತೆ ಕಣೋ. ಥ್ಯಾಂಕ್ ಯು ಸಂಗೀತ. ಸಂಗೀತ, ಹೋಗೋಕ್ಕಿಂತ ಮುಂಚೆ ಒಂದ್ಸಲಿ ನಿನ್ನ ನೋಡ್ಬೇಕು ಅನ್ಸ್ತಿದೆ. ಮೀಟ್ ಮಾಡ್ತೀಯಾ? ಹಲೋ ಹಲೋ ಸಂಗೀತ. ಸಂಗೀತ, ಏನಾಗಿದೆ ನಿನ್ಗೆ? ಇವತ್ತಿನ ಎಂಗೇಜ್ಮೆಂಟ್ ಅಂತ ಯಾಕೆ ಹೇಳಿಲ್ಲ ಅವನ್ಗೆ? ಏನಂತ ಹೇಳಿ? ಇಷ್ಟು ವರ್ಷದ ತಪಸ್ಸು, 1 ವರ್ಷ ಕಷ್ಟಪಟ್ಟಿದ್ಕೆ ಈಗ ಪ್ರತಿಫಲ ಸಿಗ್ತಿದೆ. ನಾನು ಇವತ್ತೇ ಬೆಂಗಳೂರಿಗೆ ಹೋಗ್ತೀನಿ ಅಂತಿದ್ದಾನೆ. ಕನ್ಸು ಫ್ಯೂಚರ್ ಹಾಳಾದ್ರೂ ಪರವಾಗಿಲ್ಲ, ಇವತ್ತು ನನ್ನ ಎಂಗೇಜ್ಮೆಂಟ್ ಇದೆ, ಬಾ ಅಂತ ಕರೀಲ ಸೋನು. ಸಂಗೀತ ಆಯ್ತಾ? ಸೋನು ನೀನು ಸಂಗೀತ, ಈ ಒಂದೇ ಟೌನ್ ಮೇಲೆ ಬಿದ್ರು. ಸಂಪತ್, ಇವತ್ ನೀನು ಬೆಂಗಳೂರಿಗೆ ಹೋಗ್ತೀನಿ ಅಂದಿದ್ದಾನೆ, ಮತ್ ಯಾಕೋ ಇಲ್ಲಿಗೆ ಬಂದೆ? ಏನ್ ಸಂಗೀತ ಈ ತರ ಹೇಳ್ತಿದ್ಯಾ? ಇಷ್ಟು ವರ್ಷ ಲವ್ ಮಾಡಿ ನನಗೋಸ್ಕರ ವೆಯ್ಟ್ ಮಾಡಿ ಇವಾಗ ಈ ತರ ಹೇಳ್ತಿದ್ದಿಲ್ಲ. ಮತ್ತಿನ್ನೇನ್ ಮಾಡ್ಲಿ? ನೋಡು, ನಿಂಗೊಂದ್ ಮಾತು ಹೇಳ್ತೀನಿ ಕೇಳು. ನಾನ್ ಮಾತ್ರ ಅಲ್ಲ, ಯಾವುದೇ ಹುಡುಗಿ ಮನೆ ಬಿಟ್ಟು ಹುಡುಗನ ಜೊತೆ ಓಡೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ರಪ್ಪ ಅಲ್ಲ, ಮಾವ ಅಲ್ಲ, ಇಡೀ ಮಿಲಿಟರಿ ಸೈನ್ಯನೇ ನಿಂತ್ರು ಅವಳ ಯಾರಿದು ತಡೆಯಕ್ ಆಗಲ್ಲ. ಈ ಮನೆನೇ ಜೀಬ್ರಾ ಕಸನ್ ಕೊಟ್ಟಿದ್ಯಾ? ಯಾವ ಬಂದ್ರ ಒಂದು ದಾಟಕ್ಕೆ? ಮಾರಿಕಾಂಬ, ನನ್ನ ಎದುರಿಸಿ ಮನೇಲಿ ಯಾರು ಏನು ಮಾಡಕ್ಕಾಗಲ್ಲ. ಸಾಕ್ ಸುಮ್ನಿರಿ ಮಾವ. ಮಾರಿಕಾಂಬ ಮೇಲೆ ಒಂದ್ ಸ್ಕ್ರಾಚು ಆಗದೆ, ಒಂದ್ ದೊಡ್ಡ ರಕ್ತನು ಮೈಯಿಂದ ಬರ್ದಿರೋದಕ್ಕೆ ಕಾರಣ ನಿಮ್ಮಲ್ಲಿರೋ ಶಕ್ತಿಯಿಂದ ಅಲ್ಲ, ಸಂಪತ್ತಿಗೆ ನನ್ ಮೇಲಿರೋ ಪ್ರೀತಿಯಿಂದ ಅಷ್ಟೇ. 3 ವರ್ಷ, ಬರೀ 3 ವರ್ಷ ಪ್ರೀತಿಸಿದ್ ಇವ್ರಿಗೆ ನನ್ ಇಷ್ಟ ಕಷ್ಟ ಅರ್ಥ ಆಯ್ತು. ಹುಟ್ಟದಾಗ್ನಿಂದ ನನ್ ಜೊತೆ ಇದ್ರಲ್ಲ ಮಾವ, ನಿಮಗ್ ಅರ್ಥ ಆಗಿಲ್ವಲ್ಲ? ನೋಡು ಸಂಪತ್, ಈಗ್ಲೂ ಹೇಳ್ತಿದ್ದೀನಿ, ಇವ್ರ ಎಲ್ರು ಮುಂದೆ ನಾನು ಜೊತೆ ಬರ್ತೀನಿ. ಓಡಿಸ್ಕೊಂಡು ಹೋಗ್ತೀಯ ನನ್ನ? ಸಂಗೀತ, ಈ ತರ ಸಡನ್ ಆಗಿ ಕರ್ಕೊಂಡು ಹೋಗೋಣ, ಎಲ್ಲಿಗೆ ಅಂತ ಕರ್ಕೊಂಡು ಹೋಗಿ ಸಂಗೀತ. ಇವಾಗ ಅದಕ್ಕೆ ನಾನು ಹೇಳ್ತಿರೋದು, ನಿನ್ ಲೈಫಲ್ಲಿ ಒಳ್ಳೆ ಟೈಮ್ ಅನ್ನೋದು ಶುರುವಾಗಿದೆ, ಮೊದ್ಲು ಅದ್ರ ಕಡೆ ಗಮನ ಕೊಡು. ಸಂಗೀತ, ಇದು ಸ್ವಲ್ಪ ದಿನ ಟೈಮ್ ಕೊಡು ಸಂಗೀತ, ಎಲ್ಲ ಸರಿ ಹೋಗುತ್ತೆ. ಮದುವೆ ಮಾಡ್ಕೊಡಕ್ಕೆ ನಮ್ಮ ಅಪ್ಪನೇ ನಿನ್ ಸೋದರ ಮಾವ ಅನ್ಕೊಂಡಿದ್ಯಾ? ಈಗ್ಲೇ ಬರ್ತೀನಿ, ಕರ್ಕೊಂಡು ಹೋಗ್ತ್ಯಾ? ಸಂಗೀತ, ಮಂತ್ರ ಹೇಳೋ ಪುರೋಹಿತರಿಂದ ಹಿಡಿದು ಆಶೀರ್ವಾದ ಮಾಡೋ ಜನಗಳೆಲ್ಲ ಇಲ್ಲೇ ಇದ್ದಾರೆ. ನಿನಗೆ 3 ಗಂಟೆ ಹಾಕೋದಕ್ಕೆ ನನಗೆ ಬರೀ 30 ಸೆಕೆಂಡ್ ಸಾಕು. ಅದಾದ್ಮೇಲೆ ನಿನ್ನನ್ನು ಕರ್ಕೊಂಡೋಗಿ ಬೀಚಲ್ಲಿ ನಿಲ್ಲಿಸ್ಕೊಳಕ್ ಆಗತ್ತಾ? ಮಲ್ಕೊಳಕ್ ನಿನ್ ತೋಳ್ ಸಾಕು, ಬಿಸಿಲಾದ್ರೆ ಮರದ ನೆರಳು ಸಾಕು ಅಂತ ಪ್ರೀತಿಸುವಾಗ ಮಾತ್ರ ಕೇಳಕ್ ಚೆನ್ನಾಗಿರುತ್ತೆ. ಆದ್ರೆ ಮದ್ವೆ ಆದ್ಮೇಲೆ ಒಂದೊಂದಾಗಿ ಸ್ಟಾರ್ಟ್ ಆಗತ್ತೆ. ಮನೆ ಮಾಡೋದ್ರಿಂದ ಹಿಡಿದು ಗ್ಯಾಸು, ಪಾತ್ರೆ, ಟಿವಿ, ಸ್ಟವ್, ಕರೆಂಟ್ ಬಿಲ್, ವಾಷಿಂಗ್ ಮಷೀನ್, ರೇಷನ್, ತಿಂಗಳು ಬಾಡಿಗೆ ಅಂತ ಎಷ್ಟೊಂದು ಸಾಲ ಮಾಡ್ಕಟ್ಟಕ್ಕಾಗತ್ತೆ. ಇಷ್ಟು ವರ್ಷ ಯಾವ್ದನ್ನು ಸಂಪಾದಿಸೋ ಶಕ್ತಿ ನನಗಿರ್ಲಿಲ್ಲ, ಆದ್ರೆ ಇವಾಗ ಇದೆಲ್ಲ ಸಂಪಾದಿಸೋ ಅವಕಾಶ ಸಿಕ್ಕಿದೆ. ಸಂಗೀತ, ಇನ್ ಸ್ವಲ್ಪ ದಿನ ವೆಯ್ಟ್ ಮಾಡು, ಮದ್ವೆ ಯಾವಾಗ ಬೇಕಾದ್ರೂ ಆಗ್ಬೋದು. ಆದ್ರೆ ಫ್ಯೂಚರು ಒಂದ್ಸಲ ಕೈ ಕೊಟ್ರೆ ಮತ್ತೆ ಬರಲ್ಲ ಸಂಗೀತ. ಸಂಗೀತ, ನಿನ್ನ ನಾನು ಈಗಾಗ್ಲೇ ಗೆದ್ದಿದ್ದೀನಿ, ಈಗ ನಾನು ಗುರಿ ಮುಟ್ಟ ಪ್ರಯತ್ನದಲ್ಲಿದ್ದೀನಿ. ಸಂಗೀತ, ಸ್ವಲ್ಪ ವೆಯ್ಟ್ ಮಾಡು. ಆಗಲ್ಲ ಸಂಪತ್, ನಿನ್ನ ಇಷ್ಟಪಡೋ ಈ ಸಂಗೀತ ಬೇಕಾ, ನೀನ್ ಇಷ್ಟಪಡೋ ಆ ಸಂಗೀತ ಬೇಕಾ, ಡಿಸೈಡ್ ಮಾಡು.
ಹುಡುಗಿಗೋಸ್ಕರ ಕನ್ಸಿನ ಬಲಿ ಕೊಡ್ಲೋ ಅಥವಾ ಹುಡುಗಿಗೋಸ್ಕರ ಜೀವನನೇ ಬಲಿ ಕೊಡ್ಲೋ ನಂಗೆ ಗೊತ್ತಾಗ್ತಿಲ್ಲ ಸಂಗೀತ. ಈ ಥರದ ಊರಲ್ಲಿ ಸೊಸೈಟಿನಲ್ಲಿ ಹುಟ್ಟಿದೆ ತಪ್ಪು ಅನ್ನಿಸ್ತಾ ಇದೆ. ಮುಂದಿನ ಜನ್ಮ ಅಂತ ಏನಾದ್ರೂ ಇದ್ರೆ ನಾವಿಬ್ರು ಗಂಡ ಹೆಂಡತಿಯಾಗಿ ಬದುಕೋಣ ಸಂಗೀತ. ಬರ್ತೀನಿ. ಈ ಜನ್ಮಕ್ಕೆ ನನ್ನ ಕ್ಷಮಿಸ್ಬಿಡು ಸಂಗೀತ. ಈ ಜನ್ಮದಲ್ಲಿ ನನ್ನ ಮರ್ತ್ಬಿಡು. ಐ ಲವ್ ಯು. ಕೈ ತೋರಿಸಿ ಏನ್ ಮಾಡ್ತಾವ ನೀನು? ಅಲ್ಲ ಎಕ್ಸ್ಕ್ಯೂಸ್ ಮೀ, ನೀವೇನು ಅಸ್ತನ ತೋರಿಸ್ಬಿಟ್ಟು ಯಾವ ಪಾರ್ಟಿಯವರು ಅಂತ ಹೇಳಕ್ ಬಂದಿದ್ರು ಅಥವಾ ಅವಳಿಗೆ ಪರ್ಮನೆಂಟ್ ಆಗಿ ಸೆಂಡ್ ಆಫ್ ಮಾಡ್ಬೇಕು ಅಂತ ಬಂದಿದ್ದೀರೋ? ಸ್ವಲ್ಪ ವೇಟ್ ಮಾಡ್ರಿ. ಮಾಡಿ ಯಾರ್ಲೇ ಇವಳು? ಇವಾಗ ತಾನೇ ಮಾಡ್ರು ಅಯ್ಯಂಗಾರ್ ಬೇಕ್ರಿ ಜಾಮೂನ್ ಇದ್ದಂಗ ಅವಳಲ್ಲೋ. ಲವರ್ ಫಸ್ಟ್ ಇರ್ತಾರಲ್ಲ ಹಂಗೆ. ಫಸ್ಟ್ ನಾನು ಅವಳನ್ನ ನೋಡಿದ್ದು, ನಾನು ಲವ್ ಮಾಡ್ತೀನಿ, ಆಲ್ರೆಡಿ ಲವ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀನಿ. ಮತ್ತೆ ಇವಾಗ ನೋಡು ಹೆಂಗ್ ಪಟಾಯಿಸ್ತೀನಿ ಅಂತ ಆ ಕುದ್ರೆನ. ಲೈ ಕೊಡುವಾಗ್ಲೇ ಅವಳು ಹೊಟ್ಟೋಗ್ತಾಳೆ, ಕೊಡ್ಲೆ. ಭಯ ಆಗ್ತಿದೆ ಕಣ್ಲೆ. ಲೈ ನಿನ್ಗೆ ಹೇಳ್ತಾ ಇದಿಲ್ಲ, ನಿನ್ಗೆ ಅರ್ಥ ಆಗಲ್ಲ. ಇದು ನಿನ್ಗೆ ಯೂಸ್ ಆಗಲ್ಲ, ಅಟ್ಲೀಸ್ಟ್ ನನ್ಗಾದ್ರೂ ಯೂಸ್ ಆಗ್ಲಿ. ಕೊಡು. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಇವಾಗ ವಾರ್ಡ್ಗೆ ಶಿಫ್ಟ್ ಆದ್ರೆ ಅಂದ್ರೆ ನ್ಯೂ ಅಡ್ಮಿಷನ್ ಅಂತ? ನೋ ಮಾರ್ನಿಂಗ್ ಬ್ಯಾಚ್. ನೈಸ್. ಆಗಿದ್ರಿ ತಗೊಳ್ಳಿ. ಏನಿದು? ರಕ್ತ ಮಾಂಸದಿಂದ ಮಾಡಿರೋ ಹೃದಯ, ಎಲ್ಲರಿಗೂ ಗೊತ್ತು. ಆದ್ರೆ ಇದು ಪ್ಯೂರ್ ಕಾಗದಿಂದ ಮಾಡಿರೋ ನನ್ನ ಹೃದಯ. ಯಾರಿಗೆ? ನಿಮ್ಗೆ. ಏನಕ್ಕೆ? ನಿಮ್ ರಿಯಾಕ್ಷನ್ ತಿಳ್ಕೊಳಕ್ಕೆ. ಓಕೆ. ಅವಳಿಗೆ ಮಾಡ್ದಂಗ ಆಗ್ತಾ ಇದೆ ಕಣೋ. ಅಗ್ಗಿ ಕಳ್ಳನ ಮಕ್ಕಳ ನೀವಾ? ಏಯ್ ನೀವಾ? ಅಕ್ಕ ನಾನಲ್ಲಕ್ಕ, ಇವನಕ್ಕ. ಲೋ ನೀನಾರು ಅಕ್ಕಂಗೆ ಹೇಳೋ. ಲೇ ಹುಡುಗಿ ಸಖತ್ ತಗೊಳ್ಳಿ ಅಂತ ಇಮೇಜಿನೇಷನ್ ನಾನು ಆಗ್ಲೇ ಏನೇನೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಣೋ. ಅಕ್ಕ ಅನ್ನಕ್ ಮನ್ಸೇ ಬತ್ತಲ್ಲ. ಅಕ್ಕ ಅಕ್ಕ ಬಿಡಕ್ಕ, ಏನಕ್ಕ ಕಾಲರೆಲ್ಲ ಇಟ್ಕೊಂಡಿದ್ಯಾ? ನೋಡಿದವ್ರು ಏನ್ ಅನ್ಕೊಳಲ್ಲ. ದುರ್ಗದಲ್ಲಿ ನಮ್ಮಪ್ಪಂಗ್ ಬೇಜಾನ್ ಎಸಿದ ಅಕ್ಕ, ಬಿಡಕ್ಕ. ಅವ್ರ ಹೆಸರು ಬಿಡೋ, ಮೊದ್ಲು ನನ್ನ ಹೆಸರು ತಿಳ್ಕೊಳ್ಳೋ. ಏಯ್ ನಾನು ಯಾರಂತ ಗೊತ್ತಾಗಿಲ್ವಾ? ನಿಮ್ ತಾಯಣೆ ಗೊತ್ತಾಗಿಲ್ಲ. 5th ಸ್ಟ್ಯಾಂಡರ್ಡ್ A ಸೆಕ್ಷನ್ ಕ್ಲಾಸ್ ಲೀಡರ್ ಸೊನಾಲಿ. ಏಯ್ ನೀನಾ? ಒಳ್ಳೆ ಬೇತಾಳ ತರ ನಮ್ಮ ಹಿಂದೆ ಬಿದ್ದಿರ್ತೀಯಾ? ಹೋಗೆ. ಏಯ್ ಯಾರಿಗ ಹೋಗು ಅಂತ ಹೇಳ್ತಿದ್ಯಾ? ಹೋಗೆ. ಏಯ್ ಹೋಗಲ್ಲ. ಹೋಗಲೇ. ಹೋಗೆ. ನಾಯಿ ನನ್ನ ಮಕ್ಕಳ. ಸರಿ ನನ್ನ ಕಣ್ಣಿಗೆ ನೋಡಿ. ಇವಳತ್ರ ಮಾತು. ಹೋಗೆ. ಆದ್ರೂ ತುಂಬಾ ಚೆನ್ನಾಗಿ ಬಗ್ತಾಳೆ ಅಲ್ವಾ? ಬಗ್ತಾಳೆ. ನಿಂಗೆ ಗೊತ್ತು ಟೇಸ್ಟ್. ಟವ್ ಮಾಡಿ ಒಬ್ಬನೇ ಇರೋದು ನಮ್ಗೆ ಗೊತ್ತು. ಒಂದ್ ನಿಮಿಷ ನಮ್ಮ ಸ್ಪೀಚ್ ಕೇಳ್ಕೊಂಡ್ರೆ ನೋಡ್ದೇ ಇರೋ ತರ ಹೋಗ್ತಾ ಇದ್ಯಾ? ಲೋ ಈ ಕಾಲೇಜ್ಗೂ ನಮಗೂ ಋಣ ಮುಗೀತೋ? ನಾವ್ ಈ ಕಾಲೇಜ್ ಬಿಟ್ಟು ಹೋಗ್ತಾ ಇದೀವಿ. ಅದಕ್ಕೆ ಬೆಂಗಳೂರಿಗೆ ಹೋಗಿ ಇಂಡಿಪೆಂಡೆಂಟ್ ಆಗಿ ಮ್ಯೂಸಿಕ್ ಮಾಡಿ ದೊಡ್ಡ ಸ್ಟಾರ್ ಆಗ್ಬೇಕು ಅನ್ಕೊಂಡಿದೀವಿ. ಆಯ್ತು ಹೋಗಿ, ಒಳ್ಳೇದಾಗ್ಲಿ. ಲೋ ಇರೋ. ಲೋ ಸ್ವಲ್ಪ ದುಡ್ಡು ಬೇಕಿತ್ತೋ? ಕಷ್ಟದಲ್ಲಿದ್ದಾಗ ನಮ್ಮವ್ರಿಗಿಂತ ಫ್ರೆಂಡ್ಸೇ ಅಂತ ಸಹಾಯ ಮಾಡೋದು. ನಾನು ಸ್ಟಾರ್ ಆದ್ಮೇಲೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೆಸರು ಹೇಳ್ಕೊಂಡು ಕೊಳ್ಳೋ ಅಂತ ಅಂದ್ಕೊಂಡ್ಬಿಡ್ತೀನಿ. ಕೈ ನೀವೇನೇ ಡೌ ಮಾಡಿದ್ರು ನಾನು ₹1 ದುಡ್ಡು ಕೊಡಲ್ಲ. ಮಿತ್ರ ದ್ರೋಹಿ, ನೀನೊಬ್ಬ ಫ್ರೆಂಡ್ ಏನೋ? ಯಾವನ್ ಕೇಳ್ತಿದ್ಯಾ ಮಿತ್ರ ದ್ರೋಹಿ ಅಂತ? ನೀನು ಮಿತ್ರ ದ್ರೋಹಿ. ನನಗೂ ನಿನ್ಗೂ ಏನೋ ಅಗ್ರಿಮೆಂಟ್ ಆಗಿತ್ತು. ನಿನ್ ಲವ್ಗೆ ನಾನು ಹೆಲ್ಪ್ ಮಾಡ್ಬೇಕು, ನನ್ ಲವ್ಗೆ ನೀನ್ ಹೆಲ್ಪ್ ಮಾಡ್ಬೇಕು ಅಂತ ತಾನೆ? ನಾನು ಈ ಕಾಲೇಜ್ HOD ಅನ್ನೋದ್ರು ಮರ್ತು ನೀವಿಬ್ರು ರೊಮ್ಯಾನ್ಸ್ ಮಾಡಕ್ಕೆ ನನ್ ಕ್ಯಾಬಿನ್ ಮುಟ್ಕೊಟ್ನಲ್ಲ. CCTV ಫುಟೇಜ್ ಎಲ್ಲ ನಾನೇ ಡಿಲೀಟ್ ಮಾಡೋದಲ್ಲ. ನಿಮ್ಗೆಲ್ಲ ನೀನ್ ಮಾಡ್ತೀಯ ಅಂತ ಗೊತ್ತಿದ್ರೆ ಅದ್ರ ಸೇವ್ ಮಾಡಿ ಎಲ್ರಿಗೂ MMS ಮಾಡ್ಬಿಡ್ತಿದ್ದೆ. ಈ ರಮೇಶ್ ಎಲ್ಲ ಯಾಕೆ ಬಲ್ಲ? ಅಲ್ಲಿ ಅವತ್ತು ಸುಮ್ನಿರ. ಲೈ ಕೇಳೋ, ಇಲ್ಲಿ ನೀನೊಬ್ಬ ಕಾಲೇಜ್ HOD ಕಣೋ. HOD ಆಗಿ ಸ್ಟೂಡೆಂಟ್ ಲವ್ ಮಾಡಿದ್ರೆ ನಿನ್ ಮರ್ಯಾದೆ ಏನಾಗ್ಬೇಕು ಹೇಳು? ನೋಡೋ ಅಲ್ಲಿ ಇವಾಗ ಅವಳದು ಇಂಜಿನಿಯರಿಂಗ್ ಮುಗ್ದಿದೆ. ಅವಳ ಹತ್ರ ಹೆಂಗೋ ಬೇಡಿ ಕೈ ಕಾಲು ಹಿಡಿದು ಅವಳನ್ನ ಕರ್ಕೊಂಡ್ ಬಂದಿದ್ದೀನಿಲ್ಲೋ. ನೋಡೋ ಅಲ್ಲಿ ನಿನಗೋಸ್ಕರ ಬಂದಿದ್ದಾಳೆ. CCTV ಎಲ್ಲ ಆಫ್ ಮಾಡ್ತೀನಿ, ಹೋಗು. ಲೋ ಕಾಸು ಒಂದು ವರ್ಷದ ಊಟಕ್ಕೆ ಬಾಯ್. ಏನ್ ಗೊತ್ತಾ, ಸ್ಟಾರ್ ಆಗ್ಬೇಕಂದ್ರೆ 5 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡ್ಬೇಕಂತೆ. ಒಳಗಿರೋದು ಒಳಗಿರೋದು ನೀನು ಕೊಟ್ಬಿಟ್ರೆ ಅವಳಿಗೇನು ಕೊಡ್ಲಿ? ಸೋನಾಲಿ ಅಂದ್ರೆ ನಮಗೆ ಸಾಯ ಸ್ಟೇಜಲ್ಲಿ ಎತ್ಕೊಟ್ಬಿಡ್ತಾನೆ. ನಮ್ಗೇನು ಹೊರಕೊಟ್ಟಾಯ್ತಲ್ಲ. ವಾಟ್? ಸರಿ, ಐ ಲೀವ್. ಓಕೆ ಬಾಯ್. ಬಾಯ್. ಹಾಯ್. ಹಾಯ್. ನನಗೋಸ್ಕರ ನೀನು ಯಾವತ್ತು ಕಷ್ಟಪಟ್ಟು ಓದಿ ಕಾಲೇಜ್ಗೆ HOD ಆಗಿ ಬಂದಿದ್ದೀನಿ ಅಂತ ಹೇಳಿದ್ಯೋ ಅವತ್ತೇ ನನಗೆ ಬಿದ್ದೋದೆ.
ಮತ್ತ ಅವ್ನು ನಿನ್ ಕಾಲ್ಗೆಲ್ಲ ಬಿದ್ದು ಕಷ್ಟಪಟ್ಟು ಒಪ್ಪಿಸ್ತೆ ಅಂತ ಹೇಳ್ದ. ತಮಾಷೆ ಮಾಡಿರ್ತಾನೆ. ಅರ್ಧ ಗಂಟೆ ಹಿಂದೆ ನಾನು ಈ ವಿಷಯ ಅವ್ನಿಗೆ ಹೇಳಿದೀನಿ. ನನ್ನ ಮಕ್ಕಳು ಡೌ ಮಾಡ್ಕೊಂಡು ನನ್ನ ಹತ್ರ ಇರೋ ಬರೋ ಕಾಸೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಸರಿ, ಉಂಗ್ರ ಯಾರು ಹೇಳಿದ್ದು ನಾನು ಕನ್ನಡ ಸಿನಿಮಾಗಳು ನೋಡಲ್ಲ ಅಂತ? ನಾನು ಕನ್ನಡ ಹೀರೋಗಳು ಎಲ್ಲಾ ಸಿನಿಮಾನು ನೋಡ್ತೀನಿ. ನಿಜವಾಗ್ಲೂ? ಕನ್ನಡದಲ್ಲಿ ನಿಂಗೆ ಯಾವ ಹೀರೋ ಇಷ್ಟ? ಕ್ರೇಜಿ ಸ್ಟಾರ್ ರವಿಚಂದ್ರನ್. ರಿಯಲಿ? ಹೋಗ್ಬಿಟ್ಟು ಅರ್ಜೆಂಟ್ ಆಗಿ 2 kg ದಾಳಿಂಬೆ, 2 kg ದ್ರಾಕ್ಷಿ, 2 kg ಮೋಸಂಬಿ, 2 kg ಆಪಲ್, ಅರ್ಧ ಲೀಟರ್ ಜೇನುತುಪ್ಪ ಬೇಗ ತಗೊಂಡ್ ಬಾ. ಸರಿ ಸರ್. ನೀನ್ ನನ್ನ ಕ್ಯಾಬಿನ್ ನೋಡಿಲ್ಲ ಅಲ್ಲ? ಬಾ ತೋರಿಸ್ತೀನಿ. ಸರಿ, ಜೇನುತುಪ್ಪ ಯಾಕೆ? ರವಿಚಂದ್ರನ್ ಫ್ಯಾನು ಅಂತೀಯಾ? ಅಷ್ಟು ಗೊತ್ತಾಗಲ್ವಾ? ಕಳ್ಳಿ.